ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲು ಶಿರಹಟ್ಟಿ ಮತಕ್ಷೇತ್ರದ ವತಿಯಿಂದ ಆಗ್ರಹ. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಶಿರಹಟ್ಟಿ ಮತಕ್ಷೇತ್ರದಿಂದ ನಾವೆಲ್ಲರೂ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂಥೇಳಿ ಮಾನ್ಯ ಎಐಸಿಸಿ ಅಧ್ಯಕ್ಷರಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೆ ಹಾಗೂ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒಂದು ವಿನಂತಿಯನ್ನು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಅವಕಾಶಗಳು ಇದ್ದರೂ ಕೂಡ ನಮ್ಮ ಜಿಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನದ ಅವಕಾಶನ ಕೊಟ್ಟಿಲ್ಲ. ಅದಕ್ಕಾಗಿ ದಯವಿಟ್ಟು ಇದೊಂದು ಬಾರಿ ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾವ ಉದ್ದೇಶಕ್ಕಾಗಿ ಮಾಡಿಕೊಡ್ಬೇಕಪ್ಪ ಅಂತಂದ್ರೆ ಈಗ ಸಾಕಷ್ಟು ಕಾಂಗ್ರೆಸ್ನಲ್ಲಿ 1950ನೇ ಇಸ್ವಿಲಿಂದಾನು ಹಿಡ್ಕೊಂಡು ಇಲ್ಲಿ ತನೂ ಇಡೀ ಕುಟುಂಬನೇ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ, ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಮೇಡಮ್ ಅವರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ಇವರ ಒಂದು ಎಲ್ಲ ಹರಿಪ್ರಸಾದ್ ಸಾಹೇಬರು ಕೂಡ ಇವ್ರದ್ದು ಒಂದು ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ದಯವಿಟ್ಟು ಮಾನ್ಯ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂಥೇಳಿ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಮತಕ್ಷೇತ್ರದಿಂದ ನಾವೆಲ್ಲರೂ ಆಗಮಿಸಿರೋ ಉದ್ದೇಶ ಇಷ್ಟೇ, ಸನ್ಮಾನ್ಯ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ನಮ್ಮ ಕೂಗು ಅದೇ, ಕೊಡಲೇಬೇಕು. ಯಾಕೆ ಕೊಡಬೇಕು ಅನ್ನೋದನ್ನು ನಾವೆಲ್ಲ ಅರಿತುಕೊಂಡಿದ್ದೀವಿ. ಯಾಕಂತಂದ್ರೆ ಸುಮಾರು ನಮ್ಮ ಜಿಎಸ್ ಪಾಟೀಲರು 8 ಬಾರಿ ಸ್ಪರ್ಧೆಯನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ. ಅದನ್ನು ನೀವು ತಿಳ್ಕೊಬೇಕು. ಕಾಂಗ್ರೆಸ್ ಪಕ್ಷದಿಂದ 8 ಬಾರಿ ಸ್ಪರ್ಧೆಯನ್ನು ಮಾಡಿದ್ದಾರೆ. 4 ಬಾರಿ ಸೋತಿದ್ದಾರೆ, 4 ಬಾರಿ ಗೆದ್ದಿದ್ದಾರೆ. ಗೆದ್ದಾಗೂ ಹಾಗೇ ಇದ್ದಾರೆ, ಸೋತಾಗೂ ಹಾಗೇ ಇದ್ದಾರೆ, ಕುಗ್ಗಿಲ್ಲ ಹಿಗ್ಗಿಲ್ಲ. ಯಾಕಂತಂದ್ರೆ ಜನರ ಸತತವಾಗಿ ಜನರ ಜೊತೆ ಇದ್ದಂಥ ನಮ್ಮ ಜಿಎಸ್ ಪಾಟೀಲರು ಕಾಂಗ್ರೆಸ್ ಮನೆ ಸಂಪೂರ್ಣವಾಗಿ ಅವರ ಮನೆ ಕಾಂಗ್ರೆಸ್ ಆಗಿದೆ. ಸುಮಾರು ಅವರ ಬ್ರದರ್ ಬಾಗಲಕೋಟೆ ಜಿಲ್ಲಾ ಲೋಕಸಭಾ ಚುನಾವಣೆಯಲ್ಲಿ ವಿನ್ ಆಗಿ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ವಿನ್ ಆಗಿ, ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ವಿನ್ ಆದಂತಹ ಅವರ ಜಿಎಸ್ ಪಾಟೀಲ್ರವರ ಬ್ರದರ್ ಆ ಟೈಮಲ್ಲಿ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರು. ಅವಾಗೆಲ್ಲ BJP ಪೈಪೋಟಿ ಇತ್ತು. BJPನೇ ಗೆಲ್ತೈತಿ ಅಂತ ಟೈಮ್ನಲ್ಲಿ ಕಾಂಗ್ರೆಸ್ಸನ್ನು ಎತ್ತಿ ಹಿಡಿದಂತಹ ನಮ್ಮ ಜಿಎಸ್ ಪಾಟೀಲ್ರವರ ಮನೆ ಇಂದಿಗೂ ಕಾಂಗ್ರೆಸ್ ಮನೆಯಾಗೆ ಉಳ್ಕೊಂಡಿದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂತಂದ್ರೆ ನೀವು ಒಂದೇ ಹೋಬಳಿ ತಗೊಳ್ಳಿ, ಬರೀ ಇಲ್ಲ ಡಂಬಳ ಅಂತ ಒಂದು ಹೋಬಳಿ ಸತತವಾಗಿ ಅವರು ನಾಲ್ಕು ಸಲ ಗೆದ್ದಿದ್ದಾರೆ, ಶಾಸಕರಾಗಿಯೂ ಇದ್ದಾರೆ. ಆದರೆ ಡಂಬಳ ಅಂತ ಒಂದು ಹೋಬಳಿ ಒಳಗೆ ಮಳೆಯನ್ನು ಆಶ್ರಿತವಾಗಿರೋಂಥ ರೈತರು, ಮಳೆ ಇದ್ರೆ ಅವ್ರ ಬೆಳೆ ಬೆಳಿತೈತಿ ಅಂಥ ಪರಿಸ್ಥಿತಿ ಇತ್ತು. ಅವಾಗ ಏನಂತಂದ್ರೆ ರೈತರು ಏನು ಮಾಡಕತ್ತರು ಅಂದ್ರೆ ಆತ್ಮಹತ್ಯೆಗೆ ಶರಣಾಗತ್ತರು. ಅವಾಗ ಜಿಎಸ್ ಪಾಟೀಲ್ರು ಮನೋರ್ತರು ಇದೇನು ಸಮಸ್ಯೆ ಆಗತೈತಿ ಅಂತೇಳಿ ಅವಾಗ ಏನು ಮಾಡಿದ್ರು ಅಂತಂದ್ರೆ ಸೆಂಟ್ರಲ್ ಏತ್ ನೀರಾವರಿಯಿಂದ ಅವ್ರು ಏನೈತೆ ಪ್ರತಿಯೊಂದು ಕೆರೆಗೂ ನೀರು ತುಂಬುವಂಥ ಯೋಜನೆಯನ್ನು ತಂದಂಥವ್ರು ಯಾರು ಇದ್ರೆ ಜಿಎಸ್ ಪಾಟೀಲ್ರು ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಜಿಎಸ್ ಪಾಟೀಲ್ರು ಏನೈತೆ ಅಂತಂದ್ರೆ ಅವರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ, ಜನರಿಗೆ ಹತ್ತಿರವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಆಸೆ ಮನೋಭಾವನೆ ಇಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ, ಒಳ್ಳೆಯ ಸ್ವಚ್ಛತಾ ರಾಜಕಾರಣಿ ಅವರು. ದಯವಿಟ್ಟು ಈ ಏನೈತಲ್ಲ ನಮ್ಮ ಎಐಸಿಸಿಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರೇ ಇದ್ದಾರೆ. 8 ಬಾರಿ ಸ್ಪರ್ಧೆಯನ್ನು ಮಾಡಿದಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಟಿಕೆಟ್ ಕೊಡಿಸಿದ್ದು. ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜಿಎಸ್ ಪಾಟೀಲ್ರ ಬಗ್ಗೆ ನಮಗೇನೈತೆ ಅಂದ್ರೆ ಅವ್ರ ಬಗ್ಗೆ ಕಳಕಳಿ ಇದ್ರೆ ದಯವಿಟ್ಟು ನಮ್ಮ ಜಿಎಸ್ ಪಾಟೀಲ್ರಿಗೆ ನಾವು ಸಚಿವ ಸ್ಥಾನ ಕೊಡಿಸಲೇಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರೇ ಹೇಳ್ತಾ ಇಲ್ಲ, ಹರಿಪ್ರಸಾದ್ ಅವರು ಕೂಡ ಪ್ರತಿಯೊಂದು ಸಲ ಪ್ರತಿಯೊಂದು ಇಲೆಕ್ಷನ್ನಿಗೂ ನಮ್ಮ ರೋಣ ಮತಕ್ಷೇತ್ರದೊಳಗೆ ಹೋಗಿ ಜಿಎಸ್ ಪಾಟೀಲರ ಭಾವಗಳನ್ನು ಅವರೆಲ್ಲ ಸಂಬಂಧ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಹರಿಪ್ರಸಾದ್ ಸಾಹೇಬ್ರೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಾಗೂ ಎಐಸಿಸಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರೇ, ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ ಹಾಗೂ ನಮ್ಮ ಬಲ ಸಿದ್ದರಾಮಯ್ಯ ಸಾಹೇಬ್ರೆ,
ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವರು ಪ್ರತಿಯೊಬ್ಬರಿಗೂ ಗೊತ್ತು. JS ಪಾಟೀಲ್ ಯಾರು ಅಂತಂದು ಪ್ರತಿಯೊಬ್ಬ ಈ ನಾಯಕರಿಗೆ ಗೊತ್ತೈತಿ. ದಯವಿಟ್ಟು ತಾವು ಏನೈತೆ ಅಂದ್ರೆ ಸಚಿವ ಸ್ಥಾನ ಕೊಡಲೇಬೇಕು. ನೀವೇನಾದರೂ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾಕಂತಂದ್ರೆ ಈ ಇದರೊಳಗೆ ನೀವು ನೋಡ್ರಿ, ಪ್ರತಿಯೊಂದು ಜಿಲ್ಲೆ ಒಳಗೆ ಪ್ರತಿಯೊಂದು ತಾಲೂಕೊಳಗೂ ನೋಡ್ರಿ, ಈ ನಮ್ಮ ರಾಜ್ಯದೊಳಗೆ ನೀವು ನೋಡ್ರಿ, ಇಂಥ ಮುಸಜ್ಜ ರಾಜಕಾರಣಿ ಏನಾದರೂ ಸಿಗ್ತಾರಾ? JS ಪಾಟೀಲ್ ಅಂತ ಒಳ್ಳೆಯ ವ್ಯಕ್ತಿಗಳು ಏನಾದರೂ ಸಿಗ್ತಾರಾ? ಪ್ರತಿಯೊಂದು ಏನು ಕ್ಷೇತ್ರದೊಳಗೆ ನೀವು ಜನತೆಯನ್ನು ಹೋಗಿ ಕೇಳ್ರಿ. ಜನತೆ ಬರೀ ನೀವು ರಾಜ್ಯದ ಬರೀ ರೋಣ ಮತಕ್ಷೇತ್ರದ ಜನರು ಹೇಳ್ತಾರ ನಾ JS ಪಾಟೀಲ್ ಎಂದು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಹೇಳ್ತಾರ ಅಂತಂದ್ರೆ ಅವರು ಮಾಡಿರುವಂಥ ಅಭಿವೃದ್ಧಿ ಆಗಿದೆ. ಅದಕ್ಕೆ ಅವ್ರೇನಾದ್ರು ರಾಜ್ಯವನ್ನು ಅವ್ರ ಕೈಯಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟದ್ದು ಖರೆ ಆದ್ರೆ ಮುಂದೆ ರಾಜ್ಯದ ಜನರು ಸಂತಸ ಪಡುವಂತಹ ಒಂದು ದಿನ ಬಂದೇ ಬರ್ತಾ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.